ಗೃಹ ಸಚಿವರ ಕ್ಷೇತ್ರದಲ್ಲಿ ಡಾಕ್ಟರ್ ಜಿಆರ್ ಪರಮೇಶ್ವರ್ ಅವರಿಂದ ತೋವಿನಕೆರೆ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ವಿಧಾನಸೌಧದ ಪ್ರವಾಸ, ಹಾಗೆ ಕೆಎಂಎಫ್ ವೀಕ್ಷಣೆ ಮಾಡಲು ಸೂಕ್ತ ವ್ಯವಸ್ಥೆ ಮಾಡಿದ ಸಹಕಾರ ಸಚಿವ ಕೆಎನ್ ರಾಜಣ್ಣ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ತೋವಿನಕೆರೆ ಸುದ್ದಿಗಳು. ನಾನು ನಿಮ್ಮ ರಘುನಂದನ್ ಟಿಆರ್. ಗೃಹ ಸಚಿವರ ಅನುಮತಿ ಮೇರೆಗೆ ಸರ್ಕಾರಿ ಬಸ್ಗಳಲ್ಲಿ ಸುಮಾರು 152 ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ವಿಧಾನಸೌಧದ ಎಲ್ಲ ಕಾರ್ಯವೈಖರಿಗಳನ್ನು ಮಕ್ಕಳಿಗೆ ತಿಳಿಸಿ ಉಪಹಾರದ ವ್ಯವಸ್ಥೆಯನ್ನು ಸಹ ಮಾಡಿಸಿದ್ದರು. ಮಕ್ಕಳಿಗೆ ಸಂವಿಧಾನ ಪುಸ್ತಕವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿದರು. ನಂತರ ಪಿಎಂ ಶ್ರೀ ಯೋಜನೆಯಡಿ ಮಲ್ಲಸಂದ್ರದಲ್ಲಿರುವ ಕೆಎಂಎಫ್ ಹಾಲಿನ ಘಟಕಕ್ಕೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ನಂದಿನಿ ಉತ್ಪನ್ನಗಳಾದ ಹಾಲು, ಮೊಸರು, ಪೇಡ, ಬಿಸ್ಕಟ್ ಇನ್ನೂ ಮುಂತಾದ ಉತ್ಪಾದನೆಗಳನ್ನು ಹೇಗೆ ತಯಾರಿಸುತ್ತಾರೆ ಎಂದು ಮಕ್ಕಳಿಗೆ ತೋರಿಸುವುದರ ಮೂಲಕ ಸಿಹಿ ವಿತರಣೆ ಸಹ ಮಾಡಿದ್ದರು. ಈ ಸಂದರ್ಭದಲ್ಲಿ ಶಿವಾನಂದ್ ನಳಿನ್ ಬಹಳ ವ್ಯವಸ್ಥಿತವಾಗಿ ಮಕ್ಕಳಿಗೆ 3 ಗಂಟೆಗಳ ಕಾಲ ಸವಿಸ್ತಾರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಿದ್ದಪ್ಪನವರು ಹಾಗೂ ಶಾಲಾ ಶಿಕ್ಷಕರು ಮತ್ತು ಎಸ್ಟಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ಸರ್ವ ಸದಸ್ಯರೆಲ್ಲರೂ ಹಾಜರಿದ್ದರು. ಅದೇ ಹತ್ರಕ್ಕೆ ಬರ್ರಿ ಸ್ವಲ್ಪ. ಡೈರಿ ನೋಡೋದ್ರೆ ನಿಮಗೂ ಏನು ಯೂಸ್ ಇಲ್ಲ ಅಲ್ವಾ? ಏನು ನಡೆಯುತ್ತೆ, ಇಲ್ಲೆಲ್ಲಿ ಏನೇನು ಮಾಡ್ತಾರೆ, ಯಾವ್ಯಾವ ಸೆಕ್ಷನಲ್ಲಿ ಯಾವ್ಯಾವ ಥರ ಸ್ವೀಟ್ ಮಾಡ್ತಾರೆ, ಹೇಳ ಹಿಂಗೆ ಮಾಡೋದು, ಮಗು ಹಿಂಗೆ ಮಾಡೋದು ಎಲ್ಲ ತಿಳ್ಕೊಬೇಕಲ್ವಾ? ಸೊ ಹಂಗಾಗಿ ಅದ್ರ ಬಗ್ಗೆ ಸುಸ್ತಾಗಿದೆಯಾ ಎಲ್ರಿಗೂ? ಎಲ್ಲ ನಮ್ಮ ಸಂಸ್ಥೆಯ ವತಿಯಿಂದ ಮಕ್ಕಳ ದಿನಾಚರಣೆ ಶುಭಾಶಯಗಳು. ನಿನ್ನೆ ಬಂದಿದ್ರು ಯಾರೋ ಸಿದ್ಧಾರ್ಥ ಸ್ಕೂಲ್ನವ್ರು ಬಂದಿದ್ರು. ಸಿಕ್ಕಾಪಟ್ಟೆ ಜನ ಸ್ಟ್ರೆಂತ್ ಜಾಸ್ತಿ ಇತ್ತವರು. ಹೋಗ್ಲಿ ಬಿಡಿ ಮೇಡಮ್, ಇವತ್ತು ಬಂದಿದೆ ಒಳ್ಳೇದಾಯ್ತು. ನಿನ್ನೆ ಪರ್ಮಿಷನ್ ಸಿಕ್ಕಿರಲಿಲ್ಲ, ಯಾಕಂದರೆ ಪರ್ಮಿಷನ್ ಕೊಟ್ಟಿರೋದು ಅವ್ರಿಗೆ ದೊಡ್ಡವರೇ, ಹೀಗಾಗಿ ತುಂಬ ಸ್ಟ್ರೆಂತ್ ಇತ್ತು. ಅದನ್ನು ಹೆಂಗೆ ನೋಡಿ ಕಳ್ಸೋದು. ಇಲ್ಲಿ ಏನಪ್ಪ ಅಂದರೆ 70ರಿಂದ 80 ಜನ ಅಷ್ಟೇ ಇಲ್ಲಿ ಒಳಗಡೆ ಅಲ್ಲೋ ಒಂದು ಟೈಮ್ಗೆ ಕರ್ಕೊಂಬರೋದಕ್ಕೆ. ನಿಮಗೆ ನನ್ನ ಕಡೆಯಿಂದ ಸಿಕ್ಕಾಪಟ್ಟೆ ಅಂದರೆ ಅದು ಹೇಳ್ಬಾರ್ದು. ಯಾರು ಬರ್ತಾರಪ್ಪ ಏನಪ್ಪ ಅನ್ನಿಸ್ಬಿಡ್ತು ನಮಗೆ. ನೋಡಿ 2-3 ಜನ ಬರ್ತಾರೆ, ನೋಡಿ 5-6 ಜನ ಬರ್ತಾರೆ, ಗೊತ್ತಿಲ್ಲ. ವಿಡಿಯೋ ಮಾಡಿ ಅದು ಆನ್ ಆಗಿದೆ, ಆಮೇಲೆ ಆಫ್ ಮಾಡಿ. ಏನಪ್ಪ ಅಂತಂದರೆ ಈ ಸಂಸ್ಥೆ ಬಂದಿದ್ದೀರಲ್ಲ, ತುಮಕೂರು ಹಾಲು ಒಕ್ಕೂಟ ಇದೆಯಲ್ಲ, ಈ ಥರ ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿ ಟೋಟಲ್ 14 ಹಾಲು ಒಕ್ಕೂಟ ಇದೆ. ಆಯಿತಾ? ಅದರಲ್ಲಿ ನಮ್ಮ ಈ ತುಮಕೂರು ಡೈರಿನೂ ಈ ಸಂಸ್ಥೆ 1970ರಲ್ಲಿ ಸ್ಥಾಪನೆ ಆಗಿದೆ. ಸುಮಾರು ಒಂದು 72 ಎಕರೆಯಲ್ಲಿದೆ. ಅದು ಕಾಂಪೌಂಡ್ ಕಾಣಿಸುತ್ತಲ್ಲ, ಅದ್ರ ಆಚೆನೂ ಡೈರಿ ಜಾಗನೇ, ಬಟ್ ಇನ್ನೂ ಅದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆಯಿತಾ? ಸದ್ಯಕ್ಕೆ ಇದು 72 ಎಕರೆಯಲ್ಲಿದೆ. ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಒಂದು 600ರಿಂದ 700 ಜನ ಕಾಂಟ್ರಾಕ್ಟ್ ಲೇಬರ್ಸ್ ಕೆಲಸ ಮಾಡ್ತಾರೆ. ಆಯಿತಾ? ಒಂದು 250ರಿಂದ 300 ಜನ ಇಲ್ಲಿ ಎಂಪ್ಲಾಯ್ಸರು ಕೆಲಸ ಮಾಡ್ತಾರೆ. ಈ ಸಂಸ್ಥೆಗೆ ಒಂದು ದಿನಕ್ಕೆ ಎಷ್ಟು ಹಾಲು ಒಳಗೆ ಬರುತ್ತೆ, ಎಷ್ಟು ನಾವು ಔಟ್ಪುಟ್ ಮಾಡ್ತೀವಿ, ಎಲ್ಲೆಲ್ಲಿ ಯಾವ್ಯಾವ ಸ್ವೀಟ್ಸನ್ನು ಮಾಡ್ತೀವಿ, ಆಯಿತಾ? ಎಲ್ಲನೂ ಬಿಡಿಯಾಗಿ ಹೇಳ್ತೀವಿ. ಒಂದು ದಿನಕ್ಕೆ ನಮ್ಗೆ ಏನಿಲ್ಲ ಅಂತಂದ್ರೂ ಈ ಸದ್ಯಕ್ಕೆ ಪರ್ ಡೇಗೆ 8,90,000 ಲೀಟ್ರ್ ಹಾಲು ಒಳಗಡೆ ಬರ್ತಾರೆ. ಎಷ್ಟು? ಎಷ್ಟೊಂದು ಹಾಲು ಬರ್ತಿದೆ ಅಲ್ವಾ? ನಾವು ಆ ಹಾಲನ್ನು ತೊಗೊಂಡು ಏನು ಮಾಡ್ತೀವಿ ಅಲ್ವಾ? ಈಗ ಈ ಸಂಸ್ಥೆಗೆ ಸಂಬಂಧಪಟ್ಟಂತೆ ಸುಮಾರು ಸೊಸೈಟಿಗಳು ನೋಡಿದ್ರಲ್ಲ ಊರ ಕಡೆ ಹಳ್ಳಿಗಳಲ್ಲಿ. ಈಗ ನಾವು ರೈತರು ತೊಗೊಂಡೋಗಿ ಡೈರಿಗೆ ಹಾಕ್ತೀವಲ್ಲ, ಅದು ಸೊಸೈಟಿ. ಅಂಥ ಸೊಸೈಟಿಗಳಿಂದ ಇಲ್ಲಿಗೆ ಬಂದು ಮೇನ್ ಡೈರಿಗೆ ತಲುಪುತ್ತೆ. ಫ್ರೂಟ್ ಗಾಡಿಗಳು, ಕ್ಯಾನ್ ಗಾಡಿಗಳೆಲ್ಲ ನೋಡಿದ್ದೀರಲ್ಲ, ವೆಹಿಕಲೆಲ್ಲ ಓಡಾಡ್ತಿರುತ್ತಲ್ಲ, ಸೊ ಅಂಥ ಗಾಡಿಗಳಲ್ಲಿ ಒಳಗಡೆ ಹಾಲು ಬರುತ್ತೆ. ಸೊ ಎಷ್ಟಿದೆ ಆ ಥರದ್ದು ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಎಷ್ಟಿದ್ದಾವೆ ಅಂತಂದರೆ ಸುಮಾರು 1300ರಿಂದ 1400 ಸಂಘ ಸಂಸ್ಥೆಗಳಿದೆ ನಮ್ಮ ಈ
ಊಟಕ್ಕೆ ಸಂಬಂಧಪಟ್ಟಂಥ 10 ತಾಲೂಕುಗಳಿಂದ ನಮಗೆ ಹಾಲು ಬರುತ್ತೆ. ಚಿಕ್ಕನಹಳ್ಳಿ, ಮಧುಗಿರಿ, ಶಿರಾ, ಕೆವಿಕ್ರಸ್ಸು, ಕಿತ್ತೂರು, ತುರುವೇಕೆರೆ, ಪಾವಗಡ, ಈ ಥರ ತಾಲೂಕುಗಳು ಎಷ್ಟಿದೆ 10 ತಾಲೂಕುಗಳಿಂದ ನಮಗೆ ಹೊರಗಡೆ ಹಾಲು ಬರುತ್ತೆ. ಈ ಹಾಲನ್ನು ತೊಗೊಂಡು ನಾವು ಏನು ಮಾಡ್ತೀವಿ, 8,90,000 ಲೀಟ್ರ್ ಹಾಲು ತೊಗೊಂಡು ನಾವು ಏನು ಮಾಡ್ತೀವಿ, ಒಳಗಡೆ ಫಸ್ಟ್ ಟೈಮ್ ನೀವು ಎಂಟ್ರಿ ಕೊಟ್ಟರಲ್ಲ, ಫಸ್ಟ್ ಅಲ್ಲೇ ಒಳಗಡೆ ಹಾಲು ತೊಗೊಳ್ತೀವಿ. ಹಾಲನ್ನು ತೊಗೊಂಡು ಮೇಲ್ಗಡೆ ಸಂಸ್ಕರಣೆ ಮಾಡ್ತೀವಿ. ಏನು ಸಂಸ್ಕರಣೆ ಮಾಡ್ತೀವಿ ಅಂದರೆ ಪ್ರೊಸೆಸಿಂಗ್ ಮಾಡ್ತೀವಿ. ಆ ಪ್ರೊಸೆಸಿಂಗ್ ಮಾಡೋದಕ್ಕೆ ಯಾವ ಥರ ಮಾಡ್ತೀವಿ, ಒಂದು ದಿನಕ್ಕೆ 8,90,000 ಲೀಟ್ರ್ ಹಾಲು ಬರುತ್ತೆ. ಆ ಹಾಲನ್ನು ನಾವು ಒಳಗಡೆ ತೊಗೊಂಡು ಮೇಲ್ಗಡೆ ಪ್ರೊಸೆಸಿಂಗ್ಗೆ ಕಳಿಸ್ತೀವಿ. ಪ್ರೊಸೆಸಿಂಗಲ್ಲಿ ಏನೇನು ಮಾಡ್ತೀವಿ ಅಂತಂದರೆ ಮಿಲ್ಕಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಕಿಲ್ ಮಾಡಿ ಪ್ಯೂರ್ ಮೀಟ್ ಮಾಡ್ತಕ್ಕಂಥ, ಗೊತ್ತಾಯ್ತಾ? ಅದನ್ನು ಒಂದು ಹಂತದಲ್ಲಿ ಮಾಡ್ತೀವಿ. ನಿಮ್ಗೆ ಗೊತ್ತಿರ್ಬೋದೇನೋ ಅದು ಯಾವ ಹಂತದಲ್ಲಿ ನಾವು ಮಾಡ್ತೀವಿ ಅಂತಂದರೆ ಪಾಶ್ಚರೀಕರಣ ಅಂತ ಮಾಡ್ತೀವಿ, ಗೊತ್ತಾಯ್ತಾ? ಏನು ಪಾಶ್ಚರೈಸೇಷನ್ ಅಂತ ಏನು ಹೇಳ್ತೀವಿ, ಆ ಒಂದು ಪ್ರೊಸೆಸಿಂಗಲ್ಲಿ ನಾವು ಮಿಲ್ಕಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾನ ಕಿಲ್ ಮಾಡಿ ಪ್ಯೂರ್ ಮೀಟ್ ಮಾಡ್ತೀವಿ. ಮಿಲ್ಕಲ್ಲಿ ಬ್ಯಾಕ್ಟೀರಿಯಲ್ ಇರುತ್ತೆ ಮೇಡಮ್, ಇರುತ್ತೆ, ಬ್ಯಾಡ್ ಬ್ಯಾಕ್ಟೀರಿಯಾಗಳಿರುತ್ತೆ. ನಮ್ಮ ಹೆಲ್ತಿಗೆ, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬೇಡದೇ ಇರತಕ್ಕಂಥ ಬ್ಯಾಕ್ಟೀರಿಯಾಗಳಿರುತ್ತೆ. ಆ ಬ್ಯಾಕ್ಟೀರಿಯಾಗಳನ್ನು ನಾವೇನು ಮಾಡಬೇಕು, ಕಿಲ್ ಮಾಡಬೇಕು, ಸಾಯಿಸ್ಬೇಕು, ಪ್ಯೂರ್ ಮೀಟ್ ಮಾಡಬೇಕು. ಈ ಕೋಲ್ಡ್ ವಾಟರು, ಹಾಟ್ ವಾಟರ್ ಎಲ್ಲ ನೋಡಿದ್ರಲ್ಲ, ಮೆಷನ್ಸ್ ಹತ್ರ ಕರ್ಕೊಂಡು ಹೋಗಿದ್ನಲ್ಲ, ಅಲ್ಲೆಲ್ಲ ಅಲ್ಲಿಂದ ಮೇಲ್ಗಡೆ ಪೈಪ್ಲೈನ್ ಎಲ್ಲ ತೋರಿಸಿದ್ನಲ್ಲ, ಅಲ್ಲಿಗೆ ಹೋಗುತ್ತೆ ಕೋಲ್ಡ್ ವಾಟರ್ ಎಲ್ಲ ಹೋಗುತ್ತೆ. ಸೊ ಹಾಗಾಗಿ ಯಾವ ಒಂದು ಹಂತದಲ್ಲಿ ನಾವು ಮಾಡ್ತೀವಿ ಅದನ್ನು ಅಂತಂದರೆ 7 to 2 ಡಿಗ್ರಿನಲ್ಲಿ ಹೀಟ್ ಮಾಡಿ 15 ಸೆಕೆಂಡ್ಸು ಹೋಲ್ಡಿಂಗ್ ಟೈಮ್ ಇರುತ್ತೆ, ಗೊತ್ತಾಯ್ತಾ? ಆ ಹೋಲ್ಡಿಂಗ್ ಟೈಮಲ್ಲಿ ಮಿಲ್ಕಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಆಗಿ ಪ್ಯೂರ್ ಮಿಲ್ಕ್ ಆಗುತ್ತೆ, ಗೊತ್ತಾಯ್ತಾ? ಆ ಒಂದು ಪ್ರಕ್ರಿಯೆನ ನಾವೇನು ಹೇಳ್ತೀವಿ, ಪಾಶ್ಚರೀಕರಣ ಅಂತ ಹೇಳ್ತೀವಿ, ಗೊತ್ತಾಯ್ತಾ? ಸೊ ಅಲ್ಲಿ ಬಂದು 6 ವೇರಿಯಂಟ್ ಆಗುತ್ತೆ. ಪೈಪ್ಲೈನ್ ನೋಡಿದ್ರಲ್ಲ, ಈಗ ನಮಗೆ ಊರ ಕಡೆಯಿಂದ ಒಳಗಡೆ ಹಾಲು ಬಂದಿರ್ತಕ್ಕಂಥ ಹಾಲಲ್ಲಿ ಮ್ಯಾಕ್ಸಿಮಮ್ ಫ್ಯಾಟ್ ಅಂದರೆ 4.6 ಫ್ಯಾಟ್ ಇರುತ್ತೆ. ನಾಟಿ ಹಸು ಹಾಲು ಬರುತ್ತೆ, ಎಮ್ಮೆ ಹಾಲು ಬರುತ್ತೆ, ಸಿಂಧಿ ಹಾಲು ಬರುತ್ತೆ. ಸೊ ಈ ಥರ ನಾನಾ ನಮೂನಿ ಹಾಲು ಬರುತ್ತಲ್ಲ, ಅದಿಷ್ಟು ಒಟ್ಟಿಗೆ ಸೇರ್ಕೊಂಡಿರುತ್ತೆ. ಅದರಲ್ಲಿರ್ತಕ್ಕಂಥ ಫ್ಯಾಟು 4.6 ಫ್ಯಾಟು. ಆ ಹಾಲನ್ನು ನಾವು ತೊಗೊಂಡು ಏನು ಮಾಡ್ತೀವಿ, 6 ವೇರಿಯಂಟ್ ಆಗಿ ಡಿವೈಡ್ ಮಾಡ್ತೀವಿ. 6 ವೇರಿಯಂಟ್ ಗೊತ್ತಿದೆಯಾ ನಿಮ್ಗೆ ಯಾವುದಾದ್ರೂ? ಮಿಲ್ಕಲ್ಲಿ ನಮ್ಮ ನಂದಿನಿ ಬ್ರ್ಯಾಂಡಲ್ಲಿ ಗೊತ್ತಾ ಯಾರಿಗಾದ್ರೂ? ಹಾಂ, ನಾವೊಂದು 20 ರೂಪಾಯಿ ಕೊಟ್ಬಿಡೋದು ಅಂಗಡಿಗೆ, ಅವ್ರು ಯಾವ ಹಾಲು ಕೊಡ್ತಾರೋ ಆ ಹಾಲನ್ನ ನಾವು ತೊಗೊಂಡು ಕುಡಿದ್ಬಿಡೋದು ಅಲ್ವಾ? ನಮಗೆ ಯಾವ್ದು ಬೇಕು, ನಮ್ಮ ಅನುಕೂಲಕ್ಕೆ ಯಾವ್ದು ಬೇಕು, ನಮ್ಮ ದೇಹಕ್ಕೆ ಯಾವ್ದು ಬೇಕು, ಆ ಹಾಲನ್ನು ತೊಗೊಂಡು ಕುಡಿಬೇಕು ಅಲ್ವಾ? ಕೆಲವರಿಗೆ ಫ್ಯಾಟ್ ಬೇಕಿರುತ್ತೆ, ಕೆಲವರಿಗೆ ಫ್ಯಾಟ್ ಬೇಕಿರೋಲ್ಲ. ನಾವು 6 ವೇರಿಯಂಟ್ ಅಂತ ಏನು ಹೇಳಿದೆ ನಾನು, 4.6 ಫ್ಯಾಟ್ ಇರ್ತಕ್ಕಂಥ ಹಾಲನ್ನ 6 ವೇರಿಯಂಟ್ ಆಗಿ ಡಿವೈಡ್ ಮಾಡ್ತಾರೆ. ವೇರಿಯಂಟ್ ಅಲ್ಲದೆ ಫ್ಯಾಟ್ ವೈಸ್ ಸಹ ಡಿವೈಡ್ ಮಾಡ್ತಾರೆ, ಆಯಿತಾ? 6 ವೇರಿಯಂಟ್ ಯಾವ್ಯಾವುದು ಅಂದರೆ, ಒಂದು TM ಹಾಲು